ರಾತ್ರಿ 2 ಗಂಟೆ ಆಗೋಗಿತ್ತು. ಯಾಕೋ ಏನೋ ಎಷ್ಟು ಪ್ರಯತ್ನ ಪಟ್ಟರು ನಿದ್ರೆನೇ ಬರ್ತಾ ಇರಲಿಲ್ಲ. ಏನೋ ಸಂಕಟ, ಏನಾಗ್ತಿದೆ ನನಗೆ ಅಂತಾನೆ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತು ಹೊರಗಡೆನಾರೋ ನಿಂತಿರೋಣ ಅಂತ ಟೆರೆಸ್ಗೆ ಹೋದೆ. ಹೆದರ್ಸ್ಬಿಟ್ಟಲ್ಲೋ. ಹೈ, ಏನು ಎಷ್ಟೊತ್ತಲ್ಲಿ? ಇಷ್ಟೊತ್ತಲ್ಲೇ ಬಂದೆ. ಯಾಕೋ ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ? ಅದು ಬಿಡ. ಹೌದು, ನಾನು ನಿನ್ನ ಫ್ರೆಂಡ್ಸಾಗಿ ಎಷ್ಟು ವರ್ಷ ಆಯಿತು? ಅದು ಯಾಕೋ ಈಗ? ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ವಿ, ಒಂದೇ ಬೆಂಚಲ್ಲಿ ಕೂತು ಎಷ್ಟೆಲ್ಲ ತರಲೆ ಮಾಡಿದ್ವಿ. ಕಾಲೇಜಲ್ಲೂ 24 ಗಂಟೆ ಒಟ್ಟಿಗೆ ಕಳೀತಾ ಇದ್ವಿ. ಇನ್ನು ವರ್ಷಗಳದೆಷ್ಟು ಬೇಗ ಕಳೆದೋಯ್ತು ಅಂತಲೇ ಗೊತ್ತಾಗ್ತಿಲ್ಲ ಅಲ್ಲ? ಸ್ವೀಟ್ ಮೆಮೊರೀಸ್. ಆದರೆ ಅದನ್ನೆಲ್ಲ ಈಗ ಯಾಕೋ ನೆನೆಸ್ಕೋತಾ ಇದೆಯಾ? ಒಂದೇ ಕನಸುಗಳಿದ್ದವರು, ಒಂದೇ ತಟ್ಟಲ್ಲಿ ಊಟ ಮಾಡಿದವರು, ಒಂದೇ ಹುಡುಗಿನ ಪ್ರೀತಿಸ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅಲ್ಲ? ಹೇ ಚರಣ್, ನನಗೆ ಗೊತ್ತು ನೀನು ಸುಮ್ಮನೆ ಎಷ್ಟು ಪ್ರೀತಿಸ್ತೀಯ ಅಂತ. ಬಟ್ ನನಗೋಸ್ಕರ ನಿನ್ನ ಪ್ರೀತಿನ ಮನಸ್ಸಲ್ಲೇ ಬಚ್ಚಿಟ್ಕೊಂಬಿಟ್ಟಲ್ಲೋ. ಆದರೆ ಒಂದಂತೂ ನಿಜ, ಸುಮ್ಮ ನಿನ್ನೇ ಪ್ರೀತಿಸ್ತಾ ಇರೋದು. ಹೇ ಚರಣ್, ನೋ ನೋ, ನಾನು ಹೇಳೋದನ್ನು ಕೇಳು. ಇನ್ನು ಮುಂದೆ ನಾನು ಇಬ್ಬರ ಮಧ್ಯೆ ಬರಲ್ಲ. ಇನ್ಮೇಲೆ ನೀವಿಬ್ಬರು ಜೊತೆಲಿ ಸಂತೋಷವಾಗಿರಿ. ಯಾರು ಕಾಲ್ ಮಾಡಿದ್ರು? ಹೇ ಚರಣ್, ಒಂದು ನಿಮಿಷ ಕಣೋ. ಸಂತೋಷ್, ಹಲೋ. ಹಲೋ, ಸಂತೋಷ್ ಅವರಾ? ಹೌದು. ನಾನು ಚರಣ್ ಬ್ರದರು. ಅದು ಚರಣ್ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ. ವಾಟ್? ಹೌದು, ರಾತ್ರಿ 9 ಗಂಟೆಗೆ ಬೈಕಲ್ಲಿ ಮನೆಗೆ ಬರೋ ಸಮಯದಲ್ಲೇ ಆಕ್ಸಿಡೆಂಟ್ ಆಗಿದೆ ಅಂತೆ. ಇವಾಗ ಬಾಡಿ ಹಾಸ್ಪಿಟಲಿಂದ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಹಲೋ 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 ಹೀಗೆ ನಿಮಗಾಗಿದ್ರೆ ನೀವು ವಾಪಸ್ ಹೋಗ್ತಿದ್ರಾ?